12ನೇ ಶತಮಾನದಲ್ಲಿ ಶರಣರು ಮಾನವನ ಘನತೆಯನ್ನು, ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿದರು. ಜಾತಿ ಭೇದವನ್ನು ಕಿತ್ತೊಗೆದರು. ಸರ್ವ ಸಮಾನತೆಯ ಸಮಾಜ ನಿರ್ಮಾಣ ಮಾಡಿ ಕಲ್ಯಾಣ ರಾಜ್ಯ ಸ್ಥಾಪಿಸಿದರು. ದೇಹವನ್ನೇ ದೇಗುಲ ಮಾಡಿ, ಘಟಕಗಳನ್ನು ಮಠಗಳನ್ನಾಗಿ ಮಾಡಿ, ಅವರನ್ನೇ ಗುರುವನ್ನಾಗಿ ಮಾಡಿ, ಸಮಾಜವನ್ನೇ ಜಂಗಮವನ್ನಾಗಿ ಮಾಡಿದರು. ಎಲ್ಲರನ್ನೂ ಏಕದೇವೋದಾಸನೆಗೆ ಒಳಪಡಿಸಿ ಅಂಗೈ ಮೇಲೆ ಇಷ್ಟಲಿಂಗ ವಿರಸಿ ಜೀವಾತ್ಮನು ಪರಮಾತ್ಮನು ಕೂಡುವ ಸಂಗಮ ಸ್ಥಳವನ್ನಾಗಿ ಮಾಡಿದರು. ಗುಡಿ ಮಡಿ ಮಠ ಸಂಸ್ಕೃತಿಯಿಂದ ಜನರನ್ನು ದೂರ ಮಾಡಿ ಶಿವಯೋಗದ ಮೂಲಕ ನಿತ್ಯ ಶಿವನನ್ನು ಅನುಭವಿಸುವಂತೆ ಮಾಡಿದರು. ಕನ್ನಡ ಮಣ್ಣಿನಿಂದ ರೂಪುಗೊಂಡು ತನ್ನ ನಡೆನುಡಿಯಿಂದ ವಿಶ್ವಕ್ಕೆ ಮಾದರಿಯಾದ ವಿಶ್ವಚೇತನ ಜಗಜ್ಯೋತಿ ಬಸವೇಶ್ವರರನ್ನು ಕರ್ನಾಟಕ ಸರ್ಕಾರವು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿರುವುದು ಅಪೂರ್ವವಾದಂಥ ಬಹಳ ದೊಡ್ಡ ಗೌರವವನ್ನು ಸರ್ಕಾರ ಕೊಟ್ಟಿದೆ. ಅದು ನಿರಂತರವಾಗಿ ಬಸವಣ್ಣನವರ ಹೆಸರಿನಲ್ಲಿ ಆ ಒಂದು ಗೌರವ ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಅತ್ಯಂತ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅಪೂರ್ವವಾದ ಗೌರವ, ಅರಿವನ್ನು, ಗುರು ನುಡಿಯನ್ನು, ಜ್ಯೋತಿರ್ಲಿಂಗ ಹಾಗೂ ದಯೆಯನ್ನು ಧರ್ಮದ ಮೂಲವನ್ನಾಗಿ ಕಂಡ ಬಸವಣ್ಣನವರ ಪ್ರತಿಪಾದನೆಯಲ್ಲಿ ವರ್ತಮಾನದ ಅಹಿತಕರ ವಿದ್ಯಮಾನಗಳನ್ನು ಕೊನೆಗೊಳಿಸಲು ಪ್ರೇರಣೆಗಳಿವೆ. ನಡೆ ಮತ್ತು ನುಡಿಯ ಮೌಲ್ಯವನ್ನು ಎತ್ತಿ ಹಿಡಿದ ಬಸವಣ್ಣರವರ ಸಂಸ್ಕೃತಿ ನಮ್ಮಗಳ ನಿತ್ಯ ಅನುಷ್ಠಾನದ ತತ್ವವಾಗಬೇಕು. ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ವಿಶ್ವಮಾನ್ಯ ಪ್ರಜಾಪ್ರಭುತ್ವದ ಕಲ್ಪನೆಯಾದ ಸಂಸತ್ ಭವನವನ್ನು ನಿರ್ಮಿಸಿ ಜಾಗತಿಕ ಲೋಕಕ್ಕೆ ಸಮತವಾದ ಸಮಾನತೆಯ ಸಂದೇಶವನ್ನು ಸಾರುವ, ಎತ್ತಿ ಹಿಡಿಯುವ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿದವರು ಬಸವಣ್ಣನವರು. ಹೀಗಾಗಿಯೇ ಇಂದು ಜಾಗತಿಕ ಸಮುದಾಯದ ಬಸವಣ್ಣರವರನ್ನು ಸದಾ ಸ್ಮರಣೆ ಮಾಡಿಕೊಳ್ಳುತ್ತೇವೆ. ಬಸವಾದಿ ಶರಣರ ವಚನ ಸಾಹಿತ್ಯವು ವಿಶ್ವ ಶ್ರೇಷ್ಠ ಸಾಹಿತ್ಯವಾಗಿದೆ. ವಚನ ಸಾಹಿತ್ಯವು ಸರ್ವರಿಗೂ ಸಮಬಾಳು ಸಮಪಾಲು ತತ್ವ ನೀಡುತ್ತದೆ. ಸರ್ವರ ಬಾಳು ಬೆಳಗಿಸುವುದು ಸಮಾನತೆಯ ಸಮಾಜ ನಿರ್ಮಾಣವೇ ವಚನ ಸಾಹಿತ್ಯದ ಪ್ರಮುಖ ಉದ್ದೇಶ ತತ್ವವಾಗಿದೆ. ಹೀಗೆ ವಚನ ಸಾಹಿತ್ಯ ಅಂದಿನ ಸಮಾಜದ ಜನಮಾನಸದಲ್ಲಿ ಬೇರೂರಿದ್ದ ಮೂಢನಂಬಿಕೆ ಕಂದಾಚಾರಗಳನ್ನು ಖಂಡಿಸಿ ಸುಜ್ಞಾನವನ್ನು ಬಿತ್ತಿ ಸದಾಚಾರದ ಬೆಳೆ ತೆಗೆಯುವ ಸ್ವಭಾವವಾಗಿದ್ದವು. ವಚನಗಳು ಓದುಗರಿಗೆ ಬೇವಿನಂತೆ ಕೈ ಎನಿಸಿದರೂ ಅವುಗಳನ್ನು ಆಚರಣೆಗೆ ತಂದಾಗ ಬೆಲ್ಲದಂತೆ ಸಿಹಿಯಾಗುವುದನ್ನು ಕಾಣುತ್ತೇವೆ. ಇನ್ನು ಕೆಲವು ವಚನಗಳು ಶರಣರು ಸಾಧಿಸಿದ ಆಧ್ಯಾತ್ಮಿಕ ಸಾಧನೆಯ ಶಿಖರದ ಕನ್ನಡಿಗಳಾಗಿವೆ. ಬಸವಣ್ಣನವರು ಒಂದು ಕಲ್ಯಾಣದಲ್ಲಿ ಮಾಡಿದ ಎಲ್ಲಾ ಪ್ರಜಾಪ್ರಭುತ್ವ ಪ್ರಯೋಗಗಳಲ್ಲಿ ಬಹಳಷ್ಟು ಪ್ರಯೋಗಗಳು ಜಗತ್ತಿನಲ್ಲಿ ನಡೆದ ಮೊದಲ ಪ್ರಯೋಗಗಳೇ ಆಗಿವೆ. ಎಲ್ಲದಕ್ಕೂ ಸಮಾಜಮುಖಿ ಸೇವೆಗಳ ಕಾರ್ಯಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿದರು. ರಾಜ್ಯ ಸಿಂಹಾಸನವನ್ನು ಅವರು ಕೆಣಕಲಿಲ್ಲ, ಆದರೆ ಶೂನ್ಯ ಸಿಂಹಾಸನವನ್ನು ಸೃಷ್ಟಿಸಿ ಪ್ರಜಾಪ್ರಭುತ್ವದ ಕನಸು ಬಿತ್ತಿದರು. ಅವರ ಅನುಭವ ಮಂಟಪದ ಅಮರ ಗಣಗಳಲ್ಲಿ ಎಲ್ಲಾ ಜಾತಿ ಜನಾಂಗದವರಿದ್ದರು ಮತ್ತು ಮಹಿಳೆಯರು ಸಹ ಇದ್ದರು. ಅವರೆಲ್ಲ ಅನುಭವ ಮಂಟಪ ಎಂಬ ಸಮಾಜೋಧಾರ್ಮಿಕ ಸಂಸತ್ತಿನ ಸದಸ್ಯರಾಗಿದ್ದರು. ಸರ್ವ ಸಮಾನತೆ ವಿಚಾರಧಾರೆಯನ್ನು ಜಗತ್ತಿನಲ್ಲಿ ಪಸರಿಸಿದವರಲ್ಲಿ ಬಸವಣ್ಣನವರೇ ಪ್ರಥಮರು. ಕಲ್ಯಾಣ ಪ್ರಾಂತವು ವೈಚಾರಿಕ ಕ್ರಾಂತಿಯ ಕೇಂದ್ರ ಬಿಂದುವಾಯಿತು. ಈ ಪ್ರಾಂತವು ಅಕ್ಕ ಮಹಾದೇವಿ, ಅಲ್ಲಮಪ್ರಭು, ಶರಣ ಸಿದ್ದರಾಮೇಶ್ವರ, ಚನ್ನ ಬಸವಣ್ಣ, ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಮಡಿವಾಳ ಮಾಚಿದೇವ ಹಾಗೂ ಇತರ ಶರಣರ ವಚನ ಸಾಹಿತ್ಯ ಕೃಷಿಗೆ ಪೂರಕವಾಯಿತು. ಬಸವಣ್ಣನವರ ದೃಷ್ಟಿಯಲ್ಲಿ ಪ್ರಜಾಪ್ರಭುತ್ವ ಅಂದರೆ ಮೂಲಭೂತ ಸೌಕರ್ಯಗಳು ಎಲ್ಲ ಜನಸಾಮಾನ್ಯರಿಗೆ ಮುಕ್ತವಾಗಿ ಸಿಗಬೇಕೆಂಬುದಾಗಿತ್ತು. ಕಾಯಕ ನಿಷ್ಠೆ, ಕಾಯಕವೇ ಕೈಲಾಸ ಎಂದು ಹೇಳಿದರು. ಮಾನವೀಯತೆಯ ಮೌಲ್ಯಗಳು ಸರ್ವ ಜನಾಂಗದ ಧ್ವನಿಯಾಗಬೇಕೆಂದು ಬಯಸಿದರು. ಅಂತಲೇ ಅವರು ಧಾರ್ಮಿಕ ಸಾಮಾಜಿಕ ಕಾರ್ಯಗಳ ಸೇವೆಗಳನ್ನು ಅಂದಿನ ಅನುಭವ ಮಂಟಪದ ಮೂಲಕ ಮಾಡಿಸಿದರು. ಸಕಲ ಜೀವಾತ್ಮರಿಗೂ ಲೇಸನ್ನೇ ಬಯಸಿ ಮಾನವೀಯ ಮೌಲ್ಯಗಳನ್ನು ಹರಿಕಾರರಾದ ಬಸವಣ್ಣನವರು ಮೆರೆದಿರುತ್ತಾರೆ. ಪ್ರಧಾನಮಂತ್ರಿಗಳಾಗಿದ್ದಾಗ ಎಲ್ಲ ಕಾಲೋನಿಗಳಿಗೂ ಕೂಡ, ಬಡವರ ಕಾಲೋನಿಗೂ ಕೂಡ ಭೇಟಿಯನ್ನು ನೀಡಿ ಕಷ್ಟ ಸುಖಗಳನ್ನು ಕೇಳಿ ಅರಳಯ್ಯನವರಿಗೆ ನಮಸ್ಕಾರ, ಪಾದ ಒಲಿತಾ ಇರ್ತಕ್ಕಂಥ ಅರಳಯ್ಯನ ನಮಸ್ಕಾರ ಮಾಡಿದಾಗ ಅವರಿಗೆ ನಮಸ್ಕಾರವನ್ನು ಮಾಡಿ ಅವರ ಗೌರವಕ್ಕೆ ತಮ್ಮ ಬಲಗಾಲು ಎಡಗಾಲು ಅವರ ಹೆಂಡತಿ ಇಬ್ಬರು ಕಾಲಿನ ಚರ್ಮವನ್ನೇ ಪಾದಕೆಗಳನ್ನಾಗಿ ಮಾಡಿ ತಗೊಂಡೋಗಿ ಕೊಟ್ಟಾಗ ಅದನ್ನು ಕಣ್ಗೊತ್ಕೊಂಡು ಅದಕ್ಕೆ ನಮಸ್ಕಾರವನ್ನ ಬಸವಣ್ಣವರು ಮಾಡ್ತಾರೆ. ಆ ರೀತಿ ಬಸವಣ್ಣನವರ ಕುರಿತು ರಾಷ್ಟ್ರಕವಿ ಕುವೆಂಪುರವರು ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ,
ಬಟ್ಟಗೆಟ್ಟವರಿಗೊಂದು ದಿಕ್ಕಾಗಿ 8 ಶತಮಾನಗಳ ಹಿಂದೆ ಅಗ್ನಿಕಡ್ಡವಾನಂತು ಓ ಆಧ್ಯಾತ್ಮ ಕಾಂತಿ ವೀರ ದೇವ ದಯೆಯೊಂದು ಏ ಧೀರಾವತಾರ ಶ್ರೀ ಗುರು ಬಸವೇಶ್ವರ ಶ್ರೀ ಬಸವೇಶ್ವರ ಶ್ರೀ ಬಸವೇಶ್ವರ ಎಂದು ಕುವೆಂಪುರವರು ಹೇಳಿರುತ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.